ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನದ ಬಗ್ಗೆ ಆರೋಪ ಮಾಡಿದ ನಂತರ ಸದ್ಯ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಅದರ ಪ್ರಕಾರವೇ ಕಳೆದ 2023ರ ಚುನಾವಣೆಯಲ್ಲೂ ಕೂಡ ಆಳಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 6,000ಕ್ಕೂ ಹೆಚ್ಚು ಮತದಾರರನ್ನು ಡಿಲೀಟ್ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿತ್ತು ಮತ್ತು ಅವತ್ತು ದೂರು ಕೂಡ ದಾಖಲಾಗಿತ್ತು. ಅವತ್ತು ಏನು ಪ್ರಕರಣ ಆಗಿತ್ತು ಮತ್ತು ಎಷ್ಟು ಜನರು ಓಟ್ ಕೈ ಬಿಟ್ಟಿತ್ತು ಸರ್? ನೋಡಿ, ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ಕಾರ್ಯಕರ್ತರ ಹೆಸರೇ ಮತದಾರ ಪಟ್ಟಿಯಿಂದ ಬಿಟ್ಟು ಹೋದದ್ದನ್ನು ನಮಗೆ ಗೊತ್ತಾಯಿತು. ನಾವು ವಿಚಾರಣೆ ಶುರು ಮಾಡಿದ ಮೇಲೆ ಸುಮಾರು ಜನರದು ಈ ಥರ ಕಂಪ್ಲೇಂಟ್ ಬಂತು. ತಕ್ಷಣ ನಾನು ಮತ್ತು ಪ್ರಿಯಾಂಕಾ ಖರ್ಗೆ ಮತ್ತು ರಮೇಶ್ MLC ಆಗಿದ್ದಾರೆ, ಅವರು ಹೋಗಿ ಚುನಾವಣೆ ಆಯೋಗಕ್ಕೆ ಭೇಟಿ ಮಾಡಿ ಪ್ರತಿಭಟನೆ ಮಾಡಿದ ಮೇಲೆ, ಇಲ್ಲಿ ಗಲಾಟೆ ಮಾಡಿದ ಮೇಲೆ ಅದು ಡಿಲೀಟ್ ಮಾಡೋದನ್ನು ನಿಲ್ಲಿಸಿದರು. ಇದು ರಾಹುಲ್ ಗಾಂಧಿಯವರೇನು ಓಟ್ ಚೋರಿ ಅಭಿಯಾನ ಶುರು ಮಾಡಿದಾರಲ್ಲ, ಇದೊಂದು ಜೀವಂತ ಉದಾಹರಣೆ ಅವರ ಅಭಿಯಾನಕ್ಕೆ. ಅದಾದಮೇಲೆ ಈಶಾ ಪಂತ್ ಅವರು SP ಆಗಿದ್ದರು, DYSP ಆಳಂದಕ್ಕೆ ತನಿಖೆ ಹಾಕಿದ್ರು. ಅವ್ರ ಕಡೆಯಿಂದ ಆಗಲಿಲ್ಲ, ಸಹಕಾರ ನೀಡಲಿಲ್ಲ ಎಲೆಕ್ಷನ್ ಆಯೋಗದವರು. ಮುಂದೆ ಅಡಿಷ್ನಲ್ SP ಕೊಟ್ಟರು, ಅವ್ರ ಕಡೆಗೂ ಆಗಲಿಲ್ಲ. ಮುಂದೆ COD ಕೊಡಿಸಿದ್ರು ಸರ್ಕಾರದಿಂದ, COD ಕಡೆ ಅವ್ರಿಗೂ ಸಹಕಾರ ನೀಡಿಲ್ಲ. ಇನ್ನು ಮುಂದೆ ಸೈಬರ್ ಕ್ರೈಮಿಗೆ ಹೋಗಿದೆ, ಅಲ್ಲಿ ಕೂಡ ಸಹಕಾರ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಇದರ ಹಿನ್ನೆಲೆ ಉದ್ದೇಶ ನನಗೆ ಬೇಕಾದಂಥ ಮತದಾರರನ್ನು ಮತಪಟ್ಟಿಯಿಂದ ಡಿಲೀಟ್ ಮಾಡಿ ಚುನಾವಣೆ ಗೆಲ್ಲುವಂಥ ಒಂದು ತಂತ್ರಗಾರಿಕೆ ಅವತ್ತು ಹಾಕಲಾಗಿತ್ತು. ನಾವು ಜಾಗೃತ ಆಗಿದ್ದು ಅನ್ನೋ ಕಾರಣಕ್ಕಾಗಿ ನಾವು ಯಶಸ್ವಿಯಾದ ಇಲ್ಲದಿದ್ದರೆ ನಾನು ಕೂಡ ಸೋಲ್ತಿದ್ದೆ ಎಲೆಕ್ಷನ್. ಈ ಫಾರ್ಮ್ ನಂಬರ್ 7 ದುರ್ಬಳಕೆ ಆಗಿದೆ ಅನ್ನೋದು ಆರೋಪ ಸರ್. ಫಾರ್ಮ್ ನಂಬರ್ 7 ಮತದಾರರಿಗೂ ಗೊತ್ತಿಲ್ಲ. ಫಾರ್ಮ್ ನಂಬರ್ 7 ಕಳಿಸೋದು ಅವನ ನಾಲೆಜ್ ಕಲಿದೆ. ಇದನ್ನು ಯಾರೋ ಅಮಾಯಕರು ಫೋನ್ ಮಾಡಿ ನನ್ನ ಹೆಸರು ಇಂತಿದ್ದದ್ದು, ನಾನು ಫಾರ್ಮ್ ನಂಬರ್ 7 ಕಳಿಸ್ತಾ ಇದ್ದೀನಿ, ನನ್ನ ಹೆಸರನ್ನ ಡಿಲೀಟ್ ಮಾಡಿರಿ ಅಂತ. ಇದು ಸುಮಾರು ಕಡೆ 6,900 ಮತಗಳ ಮೇಲ್ಪಟ್ಟು ಆಗಿದೆ ಸರ್. ಒಬ್ಬ ಸಾಮಾನ್ಯ ಮತದಾರನ ಹಕ್ಕು ಕಸ್ಕೊಂಡಂಗಾಗುತ್ತೆ ಸರ್. ಇದು ಪ್ರಜಾಪ್ರಭುತ್ವಕ್ಕೆ ಭಾಳ ದೊಡ್ಡ ಆತಂಕ, ಇದು ಗಂಡಾಂತರ. ಈ ಥರ ನೀವು ಮತಗಳನ್ನು ಕಲಿಯುವಂಥದ್ದು ಬೇರೆ ಬೇರೆ ವಿಧಾನಗಳನ್ನು ಹುಡುಕ್ತಾ ಇದ್ದಾರಲ್ಲ BJPಯವರು. ಇನ್ನು ಮತ್ತೆ ಬೇರೆ ಬೇರೆ ಕಡೆ ಏನೇನು ಮಾಡಿದ್ರೆ ಗೊತ್ತಿಲ್ಲ. ನಾನು 2018 ಚುನಾವಣೆಯಲ್ಲಿ ಕೂಡ ಈ ಒಂದು ತಂತ್ರಗಾರಿಕೆಗೆ ಜಾಲದಿಂದ 672 ಓಟಲ್ಲಿ ಸೋತೆ. ಇದು ಅವಾಗೂ ಕೂಡ ತಂತ್ರಗಾರಿಕೆ ಹಣದಿದ್ದರು. ನಿನ್ನೆ ನಿಮ್ಮ ಕ್ಷೇತ್ರದ ಬಗ್ಗೆ CM ಅವರು ಟ್ವೀಟ್ ಮಾಡಿದ್ದಾರೆ ಸರ್, 2023 ಘಟನೆ ಬಗ್ಗೆ. CM ಅವರು ಸರಿನೇ ಮಾಡಿದ್ದಾರೆ, ಅವರು ಭಾಳ ಸ್ಪಷ್ಟವಾಗಿ ಮಾಡಿದ್ದಾರೆ. ಚುನಾವಣಾ ಆಯೋಗ ಸಹಕಾರ ನೀಡ್ತಾ ಇಲ್ಲ ಅನ್ನೋಂಥದ್ದು ಸತ್ಯ ಕೂಡ. ಸರ್, ಈಗ ರಾಹುಲ್ ಗಾಂಧಿಯವರು ಆರೋಪ ಮಾಡಿದಾಗ ಚುನಾವಣಾ ಆಯೋಗ ಸಾಕ್ಷಿ ಕೊಡಿ ಮತ್ತು ಡಾಕ್ಯುಮೆಂಟ್ಸ್ ಕೊಡಿ ಅಂತ ಹೇಳಿತ್ತು. ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೂ ಕೂಡ ಯಾಕೆ ಸಹಕಾರ ಮಾಡ್ತಿಲ್ಲ? ಅದು ಅವರೇ ಹೇಳಬೇಕು, ಚುನಾವಣಾ ಆಯೋಗದವ್ರು ಹೇಳಬೇಕು. ಅದನ್ನು ಖರ್ಗೆ ಸಾಹೇಬರು ನಿನ್ನೆ ಟ್ವೀಟ್ ಮಾಡಿದ್ದಾರೆ, ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ. ಮುಂದೆ ಹೈಕಮಾಂಡ್ದವರು ನನಗೆ ಕರೆದಿದ್ದಾರೆ, ನಾನು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಅವ್ರು ಯಾವ ಥರ ನಿರ್ಣಯ ತೋರ್ತಾರೋ ಅದು ಥರ ಮಾಡ್ತೀನಿ. ವೋಟ್ ಚೋರಿ ಬಗ್ಗೆ ಪಾರ್ಟಿ ಎಷ್ಟು ಸೀರಿಯಸ್ ಆಗಿದೆ ನೋಡಬೇಕು, ನಾನು ಡೆಲ್ಲಿಗೆ ಹೋದ್ಮೇಲೆ ಗೊತ್ತಾಗ್ತದೆ ಮುಂದೆ ಯಾವ ರೀತಿಯಾದಂಥ ಹೋರಾಟ ಸರ್. ಈಗ COD ಆಯಿತು, ಸೈಬರ್ ಕ್ರೈಮ್, ಪಾರ್ಟಿ ಹೈಕಮಾಂಡ್ನವ್ರು ಯಾವ ಥರ ಹೇಳ್ತಾರೆ ಆ ಥರ ಮಾಡ್ತೀನಿ ನಾನು. ಇದು ಪಕ್ಷದ ಪ್ರಶ್ನೆ. ಇದು ಇವಿಷ್ಟು ಕಾಂಗ್ರೆಸ್ನ ಹಿರಿಯ ಶಾಸಕರಾದಂಥ BR ಪಾಟೀಲ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.